ದಾವಣಗೆರೆ ಪಂಚಮಸಾಲಿ ಮಠದ ವಿವಾದ ತಾರಕಕ್ಕೇರ್ತಾ ಇದೆ. ಇವತ್ತು ಮಠದ ಆವರಣದಲ್ಲೇ ಲೆಕ್ಕ ಕೊಡುವ ಅಭಿಯಾನ. ಪಂಚಮಸಾಲಿ ಮಠದ ವಿವಾದ ವಿಚಾರಕ್ಕೆ ಸಂಬಂಧಿಸಿದಂತೆ ಜಟಾಪಟಿಗಳು ಜೋರಾಗಿ ನಡೀತಾ ಇವೆ. ಇವತ್ತು ಮಠದ ಆವರಣದಲ್ಲೇ ಲೆಕ್ಕ ಕೊಡುವ ಅಭಿಯಾನ ಇದೆ. ಟ್ರಸ್ಟ್ನ ಸದಸ್ಯರು ಮತ್ತು ವಚನಾನಂದ ಶ್ರೀ ಮುಖಾಮುಖಿಯಾಗಿದ್ದಾರೆ. ಮುಖಾಮುಖಿ ಆದ್ರೂ ಕೂಡ ನಾನೊಂದು ತೀರಾ ನೀನೊಂದು ತೀರಾ ಎನ್ನುವಂತ ರೀತಿಯಲ್ಲಿದ್ದಾರೆ. ಲೆಕ್ಕ ಕೊಡುವ ಸಮಾವೇಶದ ಪೆಂಡಾಲ್ ನೋಡಿ ವಚನಾನಂದ ಶ್ರೀ ಬೇಸರದಿಂದ ಮಠಕ್ಕೆ ತೆರಳಿದ್ದಾರೆ. ಇತ ಗಮನಿಸ್ತಾ ಹೋಗೋದಾದ್ರೆ ದಿಕ್ಕು ತೋಚದೆ ಮೂಕ ಪ್ರೇಕ್ಷಕರಾಗಿದ್ದಾರೆ ಮಠದ ಭಕ್ತರು. ಒಂದ್ ಕಡೆಯಲ್ಲಿ ಲೆಕ್ಕ ಕೊಡುವಂತ ಅಭಿಯಾನ, ಇತ್ತ ಟ್ರಸ್ಟಿಗಳು ಕೂಡ ಇದ್ದಾರೆ, ವಚನಾನಂದ ಶ್ರೀಗಳು ಕೂಡ ಮುಖಾಮುಖಿ ಆಗಿದ್ದಾರೆ. ಮುಖಾಮುಖಿ ಆದರೂ ಕೂಡ ಮಾತುಕತೆ ಇಲ್ಲ ಎನ್ನುವಂಥ ಮಾಹಿತಿ ಇದೆ. ದಿಕ್ಕು ತೋಚದೆ ಮೂಕ ಪ್ರೇಕ್ಷಕರಾಗಿ ಭಕ್ತರು ಇರುವಂಥದ್ದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಶಾಮಿಯನ್ನೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದಾರೆ ಲೆಕ್ಕ ಕೊಡೋಕೆ. ಮುಖಾಮುಖಿ ಆದರೂ ಕೂಡ ನಾನು ಹೇಳ್ತಾ ಇದ್ದೆ, ಇಬ್ಬರು ಮಾತನಾಡಿಲ್ಲ. ಲೆಕ್ಕ ಕೊಡುವ ಸಮಾವೇಶದ ಪೆಂಡಾಲ್ ನೋಡಿದ್ದಾರೆ ವಚನಾನಂದ ಶ್ರೀ. ಶಾಮಿಯಾನ ನೋಡಿ ಬೇಸರದಿಂದ ಮಠಕ್ಕೆ ತೆರಳಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಹಾಗೆಯೇ ಭಕ್ತರು ಕೂಡ ಬಂದಿದ್ರು, ಟ್ರಸ್ಟಿಗಳು ಕೂಡ ಇದ್ರು. ಇತ್ತ ಸ್ವಾಮೀಜಿ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇನ್ನೊಂದು ಕಡೆಯಲ್ಲಿ ಹರಿಹರ ಪಂಚಮಸಾಲಿ ಮಠದಲ್ಲಿ ಲೆಕ್ಕ ಕೊಡಿ ಅಭಿಯಾನ ಇದೆ. ಕೆಲವೇ ಕ್ಷಣದಲ್ಲಿ ಮಠದ ಆವರಣದಲ್ಲಿ ಲೆಕ್ಕವನ್ನ ಟ್ರಸ್ಟ್ನ ಸದಸ್ಯರು ಕೊಡ್ತಾರೆ. 2008ರಿಂದ 2026ರವರೆಗಿನ ಎಲ್ಲ ಲೆಕ್ಕವನ್ನ ಕೊಡಬೇಕು. ಮಠದ ಆವರಣದಲ್ಲಿ ಎರಡು ಗುಂಪುಗಳು ಮುಖಾಮುಖಿಯಾಗಿದ್ದಾರೆ. ಬಿಗುವಿನ ವಾತಾವರಣ ಇದೆ. ಪೊಲೀಸರು ಬಂದೋಬಸ್ತನ್ನ ಒದಗಿಸಿದ್ದಾರೆ. ಇವತ್ತು ನಿನ್ನೆಯದಲ್ಲ, 2008ರಿಂದ 2026ರವರೆಗೆ ಮಠದ ವಹಿವಾಟು ಏನೆಲ್ಲ ಆಗಿದೆ ಇದರ ಲೆಕ್ಕವನ್ನು ಕೊಡಬೇಕು. ಟ್ರಸ್ಟ್ನವರು ಮತ್ತು ಶ್ರೀಗಳು ಮುಖಾಮುಖಿಯಾಗಿ ಭಕ್ತರ ಸಮ್ಮುಖದಲ್ಲಿ ಮಠಕ್ಕೆ ಏನೆಲ್ಲ ಬಂದಿದೆ, ಮಠದಿಂದ ಏನೆಲ್ಲ ಕೆಲಸ ಕಾರ್ಯಗಳು ಆಗಿವೆ, ಹಾಗೆಯೇ ಖರ್ಚು ಮಾಡಿದ್ದೆಷ್ಟು, ಉಳಿದಿದ್ದೆಷ್ಟು ಎಲ್ಲವನ್ನು ಕೂಡ ಲೆಕ್ಕ ಕೊಡಬೇಕು. ಲೆಕ್ಕದಲ್ಲಿ ವ್ಯತ್ಯಾಸ ಇದೆ. ಹಾಗೆಯೇ ಅನೇಕ ಆರೋಪಗಳು ಕೂಡ ಟ್ರಸ್ಟ್ನ ವಿರುದ್ಧವೂ ಕೇಳಿ ಬಂದಿತ್ತು, ಶ್ರೀಗಳ ವಿರುದ್ಧವೂ ಕೂಡ ಕೇಳಿ ಬಂದಿತ್ತು. ಎಲ್ಲದಕ್ಕೂ ಒಂದು ಕ್ಲಾರಿಟಿ ಕೇಳ್ತಾ ಇರೋದು ಭಕ್ತರು. ನೀವು ಲೆಕ್ಕ ಹಾಕಿ ಒಂದು ಅಭಿಯಾನ ನಡೆಸಿ ಲೆಕ್ಕ ಕೊಟ್ಬಿಡಿ, ಭಕ್ತರಿಗೆ ಕ್ಲಾರಿಟಿಯನ್ನು ಕೊಟ್ಬಿಡಿ ಎನ್ನುವುದಾಗೂ ಕೂಡ ಭಕ್ತರು ಕೇಳ್ಕೊಂಡಿದ್ರು. ಈ ನಿಟ್ಟಿನಲ್ಲಿ ಲೆಕ್ಕ ಕೊಡುವ ಅಭಿಯಾನ ಶುರುವಾಗಿದೆ. ಹಾಗೆಯೇ ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತನ್ನು ಒದಗಿಸಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಾಕಷ್ಟು ಭಕ್ತರು ಕೂಡ ಮಠದ ಆವರಣದಲ್ಲಿ ಇದ್ದಾರೆ. ಇತ್ತ ಪಂಚಮಸಾಲಿ ಮಠದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಮಠದ ಆವರಣದಲ್ಲಿ ಪೊಲೀಸರು ಬಂದೋಬಸ್ತನ್ನು ಒದಗಿಸಿದ್ದಾರೆ. ಪ್ರತಿ ವಾಹನಗಳ ವಿಡಿಯೋ ಮಾಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮಠದ 4 ದಿಕ್ಕಿನಲ್ಲೂ ಕೂಡ ವಿಡಿಯೋ ಮಾಡೋಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ವಿವಾದಾತ್ಮಕ ಹೇಳಿಕೆ ನೀಡಿದವರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಡಬೇಕು. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಸಿಬ್ಬಂದಿಗೆ ನಿರ್ದೇಶನ ಬಂದಿದೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಪಂಚಮಸಾಲಿ ಮಠದಲ್ಲಿ ಸದ್ಯಕ್ಕೆ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಮಠದ ಆವರಣದಲ್ಲಿ ಪೊಲೀಸರು ಬಂದೋಬಸ್ತನ್ನು ಕೂಡ ಒದಗಿಸಿದ್ದಾರೆ. ಪ್ರತಿ ವಾಹನಗಳ ವಿಡಿಯೋ ಮಾಡುವಂತೆ ಹಿರಿಯ ಅಧಿಕಾರಿಗಳು ಪೊಲೀಸ್ ಸಿಬ್ಬಂದಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮಠದ 4 ದಿಕ್ಕಿನಲ್ಲೂ ಕೂಡ ವಿಡಿಯೋ ಮಾಡೋಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಯಾರೆಲ್ಲ ವಿವಾದಾತ್ಮಕ ಹೇಳಿಕೆ ಕೊಡ್ತಾರೆ ಅವ್ರ ಮೇಲೆ ನಿಗಾ ಇರಿಸಬೇಕು. ಯಾಕಂತ ಹೇಳಿದ್ರೆ ಪ್ರಚೋದಿಸುವಂಥ ಕೆಲಸ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಬಂದಂಥ ಭಕ್ತರು ಶಾಂತಿಯುತವಾಗಿ ಇರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಕ್ರಮವನ್ನು ಪೊಲೀಸ್ ಅಧಿಕಾರಿಗಳು ಕೈಗೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಪೈ ಟು ಪೈ ಪ್ರತಿಯೊಂದು ಲೆಕ್ಕ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಏನಿದೆ, ಆಸ್ತಿ ಏನಿದೆ, ಎಷ್ಟು ಕಲೆಕ್ಷನ್ ಆಗಿದೆ, ಯಾವುದಾದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ, ಯಾರಿಂದ ಬಂದಿದೆ, ಪೂರ ಪ್ರತಿಯೊಂದು ಲೆಕ್ಕನೂ ನಾವು ನಾಳೆ ಕೊಡ್ತಾ ಇದ್ದೇವೆ. ನಾವು ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತೆಲ್ಲರಿಗೂ ಆಹ್ವಾನ ಮಾಡಿದ್ದೀವಿ. ಮತ್ತು ಯಾರು ಏನು ಲೆಕ್ಕ ಕೇಳಿದ್ರಲ್ಲ ಅವರಿಗೂ ಆಹ್ವಾನ ಮಾಡಿದ್ದೀವಿ. ಸ್ವಾಮೀಜಿಯವರಿಗೂ ಆಹ್ವಾನ ಮಾಡಿದ್ದೀವಿ.
ಪ್ರತಿಷ್ಠಿತ ಮಾಡಿದ ಸ್ವಾಮೀಜಿಯವರಿಗೆ ಆಹ್ವಾನ ಮಾಡಿದ್ದೀವಿ. ಪ್ರತಿಯೊಂದು ಲೆಕ್ಕ ಕೊಡ್ತೇವೆ. ಆ ಲೆಕ್ಕದಲ್ಲಿ ವಿಚಾರಗಳು ತಾವುಗಳು ಹೆಚ್ಚಿನ ರೀತಿ ಭಾಗವಹಿಸಿ ವಿಚಾರಗಳನ್ನ ತಿಳ್ಕೊಬೇಕಂತ ಹೇಳ್ತಾರೆ. 26ರವರೆಗೂ ಪೈ ಟು ಪೈ ಪ್ರತಿಯೊಂದು ಲೆಕ್ಕ ಕೊಡ್ತಾ ಇದ್ದೇವೆ. ನಮ್ಮಲ್ಲಿ ಏನಿದೆ, ಆಸ್ತಿ ಏನಿದೆ, ಎಷ್ಟು ಕಲೆಕ್ಷನ್ ಆಗಿದೆ.